ಚಳ್ಳಕೆರೆ ನಗರದಿಂದ ಹೆಗ್ಗೆರೆ ಸಮೀಪದ ಕಾರ್ಖಾನೆಗೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕಬ್ಬಿಣದ ಅದಿರು ಸಾಗಿಸುವ ಲಾರಿಗಳ ಅಬ್ಬರಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಟಾರ್ಪಾಲಿನ್ ಕವರ್ ಹಾಕದೆ ನಿಯಮಗಳನ್ನು ಗಾಳಿಗೆ ತೂರಿ ಅತಿವೇಗದಲ್ಲಿ ಸಂಚರಿಸುತ್ತಿರುವ ಲಾರಿಗಳಿಂದ ದ್ವಿಚಕ್ರ ವಾಹನ ಸವಾರರ ಜೀವಕ್ಕೆ ಅಪಾಯ ಎದುರಾಗಿದೆ. ಸಿದ್ದಾಪುರ ಸಮೀಪ ಅದಿರು ಧೂಳು ಬೈಕ್ ಸವಾರರ ಕಣ್ಣಿಗೆ ಬಿದ್ದ ಪರಿಣಾಮ ಆಕ್ರೋಶಗೊಂಡ ಸವಾರರು ಲಾರಿಯನ್ನು ತಡೆದು ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬಳಿಕ ಚಾಲಕ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ಅದಿರಿನ ಮೇಲೆ ಟಾರ್ಪಾಲಿನ್ ಮುಚ್ಚಿದ್ದಾನೆ. ಪ್ರಶ್ನೆ ಏನೆಂದರೆ, ಪ್ರತಿದಿನ ಇದೇ ರೀತಿ ನಿಯಮ ಉಲ್ಲಂಘನೆ ನಡೆಯುತ್ತಿದ್ದರೂ ಸಂಬಂಧಿಸಿದ ಇಲಾಖೆಗಳು ಏನು ಮಾಡುತ್ತಿವೆ? ಧೂಳಿನಿಂದ ಸಾರ್ವಜನಿಕರ ಆರೋಗ್ಯ ಹಾಳಾಗುತ್ತಿದ್ದರೆ, ಅಪಘಾತಗಳ ಅಪಾಯ ಹೆಚ್ಚಾಗುತ್ತಿದ್ದರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾಕೆ ಮೌನ ವಹಿಸಿವೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದಿರು ಸಾಗಿಸುವ ಎಲ್ಲಾ ಲಾರಿಗಳು ಕಡ್ಡಾಯವಾಗಿ ಟಾರ್ಪಾಲಿನ್ ಕವರ್ ಬಳಸಬೇಕು, ವೇಗ ಮಿತಿಯನ್ನು ಪಾಲಿಸಬೇಕು. ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜನಧ್ವನಿ ನ್ಯೂಸ್, ಚಳ್ಳಕೆರೆ. ಅಲ್ಲ ಕೈ ಅಂತೀವಿ ನಿಲ್ಸಬಿಟ್ಟು ಆಪೋಸಿಟ್ ಕೈ ಮೇಲೆ ಬರ್ತಾನೆ. ಬಾಯಿಗೆಲ್ಲ ಬರ್ತೈತೆ ಅದು. ಕರ್ಸೋ ಯಾರು ಕರ್ಸ್ಕೊಂಡು ಗಾಡಿ ಮೂವ್ ಮಾಡ್ಕೊಂಡು ಕಾನಾಡಿ ಧೂಳು ಬಂದ್ರೆ ಯಾ ನನ್ ಮಗ ಓಡಿಸ್ತಾನ ಗಾಡಿನ? ಅದು ನಿಧಾನಕ್ಕೆ ಹೋಗ್ತಾರೆ ನೀವು 90 ಸ್ಪೀಡಾಗಿ ಹೆಂಗ್ ಬರ್ತಾನೆ? ಅಲ್ಲ ಕೈ ಹಾಕಿ ಹೆಂಗ್ ಬರ್ತಾನೆ? ಮನೆಗೆ ಬರ್ತಾನೆ. ಏನು ಇವ್ರ ಅಪ್ಪನ ಗಂಟು ಹೊತ್ಕೊಂಡು ಸಾಯಿಸ್ತಾನೆ ಯಾವ ಅಣ್ಣ. ಸ್ಟೇಷನ್ ಇಲ್ಲಿ ಬಂದು ತಾಟ ಬಲಾಗ್ತಾ ಇದ್ದಾನೆ ಅವನು. ನ್ಯೂಸ್ ತರ ಹೇಳಿ, ಪಬ್ಲಿಕ್ ನ್ಯೂಸ್ನವರು ನ್ಯೂಸ್ನವರು ಒಣ್ಣರು ಫ್ರೆಂಡ್ ಹೊಡ್ಕ ಈ ಗಾಡಿ ಡ್ರೈವರ್ ಹಾಕಿಲ್ಲ ಹಿಂದೆ ಹೊಡ್ಕೊಂಡ್ರೆ ಫೋಟೋನ ಹಾಕ್ಬಿಡ್ರಿ. ಸ್ಟೇಷನ್ ಹತ್ರ ಬಾ ಇಲ್ಲಿ, ಬಾ ಇಲ್ಲಿ ಅಣ್ಣ, ನಿಂತ್ಕ ಬಾ ಇಲ್ಲಿ. ಬರ್ತಾನೆ ನಿಮ್ ಬೈಕ್ ನ ಬಾ. ಇವ್ ಗಾಡಿ ಓಡಿಸ್ತಾನೆ 16 ವೀಲ್ ಗಾಡಿ. ಈಗ ತಪ್ಪಾಗೈತಿ. ನ್ಯೂಸ್ ತರ ಕರ್ಕೊಂಡ್ ಬಂದ್ರೆ